ನಮ್ಮ ಆತ್ಮೀಯರು ಆದ ಶರೀಫ್ ಹಾಜಿ ಅವರೇ, ಹಾಗೆ ಭಾಳ ಶಾಂತ ಸ್ವಭಾವದ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ ಸಾಹೇಬ್ರೆ, ಹಾಗೆ ರವೀಂದ್ರ ಶೆಟ್ಟಿ ಹುಲಿತೋಡ್ ಅವರೇ, ಹಾಗೆ ನಮ್ಮ ಈ ಬಲಗದ ಗೆಳೆಯರ ಬಲಗ ಇದರ ಕಾರ್ಯಕರ್ತರಾದ ನಮ್ಮ ಅಬೂಬಕ್ಕರ್ ಕೈರಂಗಲ್ ಅವರೇ, ಹಾಗೆ ಇಲ್ಲಿ ಸೇರಿರುವ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಸಹೋದರರೇ, ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್. ಭಾಳ ಸುಂದರವಾದ ಕಾರ್ಯಕ್ರಮ, ಸುಂದರವಾದಕ್ಕಿಂತಲೂ ಹೆಚ್ಚಾಗಿ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ನೋಡಿ, ಇವತ್ತು ದುಡ್ಡು ನನ್ನ ಹತ್ರ ಇರ್ಬೋದು ಅಥವಾ ನಿಮ್ಮ ಹತ್ರ ಇರ್ಬೋದು, ಅಲ್ಲ ಇವರ ಹತ್ರ ಇರ್ಬೋದು, ಆದರೆ ಭಾರತದ ಚರಿತ್ರೆ ಅಥವಾ ಪ್ರಪಂಚದ ಚರಿತ್ರೆ ನೋಡಿದರೆ ಮೊಘಲ್ಸ್ ಒಂದು ಟೈಮಲ್ಲಿ ಮೊಘಲ್ಸ್ ಹೇಳಿದರೆ 700-800 ವರ್ಷ ಆಳ್ವಿಕೆ ಮಾಡಿದ್ದ ಮೊಘಲ್ಸ್ ಇವತ್ತು ಅವರ ಮಕ್ಕಳು ನೋಡಿದರೆ ಈಗ ಎಲ್ಲೇ ಇದ್ದಾರೆ, ಎಲ್ಲೇ ಅವ್ರು ರೋಡಲ್ಲಿ ಸೈಡಲ್ಲಿ ಕೂತ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ನವಾಬ್ ಆಫ್ ಹೈದರಾಬಾದ್ ಹೇಳಿದರೆ ಕೊಹಿನೂರು ಡೈಮಂಡ್ ನೀವು ನೋಡಲಿಕ್ಕಿಲ್ಲ. ಟರ್ಕಿಯ ಇಸ್ತಾಂಬೂಲ್ನಲ್ಲಿ ಟಾಪ್ ಕಾಪಿ ಪ್ಯಾಲೇಸ್ ಎಲ್ಲಿದೆ, ಆ ಟಾಪ್ ಕಾಪಿ ಪ್ಯಾಲೇಸಲ್ಲಿ ಆ ಕೊಹಿನೂರು ಡೈಮಂಡ್ ಇಟ್ಟಿದ್ದಾರೆ. ಆ ಟಾಪ್ ಕಾಪಿ ಪ್ಯಾಲೇಸ್ ಬರೆದಿಡಬೇಕಾದ್ರೆ ಟಾಪ್ ಕಾಪಿ ಪ್ಯಾಲೇಸಲ್ಲಿ ಆ ಡೈಮಂಡ್ ಕೊಹಿನೂರು ಡೈಮಂಡ್, ಅದಕ್ಕೆ ಆ ಡೈಮಂಡು ಹೇಗಿದೆ ಹೇಳಿದರೆ ಅದು ಗ್ರೀನ್ ಮತ್ತು ಬ್ಲೂ ಕಲರು ಒಂದು ಕಲರಲ್ಲಿ ಇರುವ ಒಂದು ಡೈಮಂಡ್. ಈ ಭೂಲೋಕದಲ್ಲಿ ಅಂಥ ಒಂದು ಡೈಮಂಡ್ ಇಲ್ಲ. ಆ ಡೈಮಂಡ್ ನೋಡಲಿಕ್ಕೆ ನಾನು 3 ಸಲ ಹೋಗಿದ್ದೇನೆ ಇಸ್ತಾಂಬುಲ್ಗೆ, 3 ಸಲ. ಮೊನ್ನೆ 3 ತಿಂಗಳ ಮುಂಚೆ ನಾವು ನೋಡಿ ಬಂದೆ ಆ ಡೈಮಂಡ್, ಕೊಹಿನೂರು ಡೈಮಂಡ್. ಆ ಡೈಮಂಡ್ ಇದ್ದ ಅಂಥ ನವಾಬ್ ಆಫ್ ಹೈದರಾಬಾದ್ರ ಇವತ್ತು ಮಕ್ಕಳು ನೋಡಿದರೆ ಬೀದಿಯಲ್ಲಿ ಇದು ಮಾಡ್ತಾಯಿದ್ದಾರೆ, ಇದು ಗಾರ್ಮೆಂಟ್ಸ್ ಬಟ್ಟೆ ಬರಲ್ಲ ಮಾಡ್ತಾಯಿದ್ದಾರೆ. ಸೊ ನಾನು ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂದರೆ, ದುಡ್ಡು ಶಾಶ್ವತ ಅಲ್ಲ. ಹೆಸರು ಈಗ ನಮ್ಮ ಹೆಸರು ಹೇಗೆ ಮಾಡ್ಬೋದಂದರೆ ಮಹಾತ್ಮ ಗಾಂಧಿಯವರ ಥರ, BR ಅಂಬೇಡ್ಕರ್ ಅವ್ರ ಥರ, APJ ಅಬ್ದುಲ್ ಕಲಾಂನವರ ಥರ, ಹಾಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಒಂದು ಮಸೀದಿಯಲ್ಲಿ ಗುರುಗಳಾಗಿದ್ದವರು, ದ ಫಸ್ಟ್ ಎಜುಕೇಷನ್ ಮಿನಿಸ್ಟ್ರಿ ಇನ್ ಇಂಡಿಯಾ. ನಾನು ಟಾಪ್ ಕಾಪಿ ಪ್ಯಾಲೇಸಲ್ಲಿ ಇರುವಾಗ ಒಬ್ಬರು ಬಂದು ಈ ಡೈಮಂಡ್ ವಿಷಯ ಕೇಳ್ತಾಯಿದ್ರು. ಒಬ್ಬ ಅಮೇರಿಕನ್ನವರು ನನ್ನ ಹತ್ರ ಕೇಳಿದ್ದಾರೆ, ಐ ಆಮ್ ಫ್ರಮ್ ಇಂಡಿಯಾ. ನಾ ಕೇಳಿ ಐ ಆಮ್ ಫ್ರಮ್ ಕ್ಯಾಲಿಫೋರ್ನಿಯಾ. ಹೇಳಿದರು, ಡೂ ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಡೈಮಂಡ್? ನನ್ನ ಹತ್ರ ಕೇಳಿದರು. ನೋ ಸರ್, ಐ ಡೋಂಟ್ ನೋ. ಅವ್ರು ಹೇಳಿದ್ರೆ ಇದಕ್ಕೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯನಿಲ್ಲ. ಅಂಥ ಡೈಮಂಡ್ನಲ್ಲಿ ಇಟ್ಟವರ ಮಕ್ಕಳು ಇವತ್ತು ಯಾವುದೇ ಹೆಸರಿಲ್ಲದೆ ಏನೋ ಮಾಡ್ತಾಯಿದ್ದಾರೆ. ಆಗ ನಮಗೆ ಈಗ ನೆನಪಾಗೋದು ಹೇಳಿದರೆ ನಮ್ಮ ಶರೀಫ್ ಹಾಜಿಯವರು ನೋಡಿ ಹೇಗೆ ಹೇಳಿದ, ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಒಂದು ದಿವಸನೇ ಬೇಕಾಗ್ಬೋದು, ಒಂದು ಅರ್ಧ ಗಂಟೆ 10 ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಟೈಮಲ್ಲಿ ನಾನು ಅವರ ದೃಷ್ಟ ನನಗೆ ನಾನು ಯಾವುದೋ ಒಂದು ಹೆಲ್ಪಿಗೆ ಇಲ್ಲ. ಒಂದು 10-15 ವರ್ಷದ ಮುಂಚೆ ಒಂದು ಮಸೀದಿ ಒಂದು ಕಾರ್ಯಕ್ರಮಕ್ಕೆ ನಾನು ಅವರ ಹತ್ರ ಈ ಮಸೀದಿ ನೀವು ಹೆಲ್ಪ್ ಮಾಡಬೇಕಲ್ಲ ಹೇಳಿದಾಗ ಒಂದು ಚೆಕ್ಕನ್ನು ಹರಿದು ಕೊಟ್ಟರು. ಮನ್ಸೂರು ನೀವು ಎಷ್ಟು ಬೇಕಾದರೆ ಬರೀ, ಅವ್ರಿಗೆ ನೆನಪಿರ್ಲಿಕ್ಕೆ ಇಲ್ಲ. ಬ್ಲ್ಯಾಂಕ್ ಚೆಕ್ ಬರೆದು ಕೊಟ್ಟರು ನನಗೆ. ಬ್ಲ್ಯಾಂಕ್ ಚೆಕ್ ನೀವು ತೆಗೀರಿ, ಎಷ್ಟು ಬೇಕಾದ್ರೆ ನನ್ನ ಇಲ್ಲ, ಅದು ನಮಗೆ ಸರಿಯಾಗಲ್ಲ, ನನ್ನ ಮನಸ್ಸಿಗೆ ಒಪ್ಪಲ್ಲ, ನೀವೇ ಅದು ಬರೆದು ಕೊಡಿ. ಅವ್ರು ಮತ್ತೆ ಒಂದು ಬರೆದು ಕೊಟ್ಟರು. ಯಾಕೆಂದರೆ ನನ್ನಿಂದ ಅವರಿಗೆ ಬೇಜಾರಾಗಬಾರ್ದು ಹೇಳುವ ಕಾರಣ ನಾನು ಅದಕ್ಕೆ ಬರಲಿಕ್ಕೆ ಹೋಗಲಿಲ್ಲ, ಅವರಿಗೆ ನೆನಪಿರಲಿಕ್ಕೆ ಇಲ್ಲ. ಮೊನ್ನೆ ತಾನೇ ಒಂದು ಮಸೀದಿಗೆ ಏನೋ ಒಂದು ಬೇಕಾದಾಗ ಆಗಲೇ ವಿದಿನ್ ಅರ್ಧ ಗಂಟೆಯಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟುಬಿಟ್ರು, 7-8 ಲಕ್ಷ. ನಮ್ಮ ನಂಡಪೆಂಗಲ್ಲೇ ಹೇಳುವಾಗ ಲಾಸ್ಟ್ ಟೈಮ್ ನಮ್ಮ ರಫೀಕ್ ಮಾಸ್ಟರ್ ಹೇಳಿದರು, ನಾವೇನು ಅವರ ಹತ್ರ ಕೇಳಿಲ್ಲ. ನಮ್ಮದು 30 ವರ್ಷ ಮೀರಿದ ಹೆಣ್ಣು ಮಕ್ಕಳ ಒಂದು ಸಂಸ್ಥೆ ನಂಡಪೆಂಗಲ್ಲೇ ಹೇಳು. ನಾವು ಮದುವೆ ಮಾಡಿದ ಹುಡುಗಿದು ನೀವು ನಂಬಲಿಕ್ಕಿಲ್ಲ, 58 ವರ್ಷದ ಒಂದು ಹೆಣ್ಣು ಮಗಳು, 55 ವರ್ಷದ ಹೆಣ್ಣು ಮಗಳು ಮದರಂಗಿ ಹಾಕಿ ನಾನು ಮದುಮಗಳು ಹೇಳಿ ಕೂತ್ಕೊಳ್ಳುವಾಗ ಆ ಸಹೋದರಿಯ ಕನಸು ಏನಿರ್ಬೋದು, ಆ ಸಹೋದರಿಯ ದುಃಖ ಏನಿರ್ಬೋದು ನಾವು ಅರ್ಥ ಮಾಡಬೇಕು. 55, 53, 52, 48, 46, 44 ವರ್ಷದ ಅವಳತ್ರ ಶಾಲೆಗೆ ಹೋಗ್ತಾ ಇರುವ 18-20 ವರ್ಷದ ಅವಳಿಗೆ ಮದುವೆಯಾಗಿ, ಅವಳ ಫ್ರೆಂಡಿಗೆ ಮದುವೆಯಾಗಿ, ಅವಳ ಮಗಳಿಗೆ ಮದುವೆಯಾಗಿ, ಅವಳ ಮಗಳು ಮದುವೆಗೆ ನಿಂತಿದ್ದಾಳೆ. ಇವಳು ಇನ್ನೂ ಇದಾಗಿ ಕೂತ್ಕೊಂಡಿದ್ದಾನೆ, ಕನ್ನಿಯಾಗಿ ಕೂತ್ಕೊಂಡಿದ್ದಾನೆ. ನೋಡಿ, ಇದು ಅರ್ಥ ಮಾಡಬೇಕು ಸಹೋದರಿ ಅವಸ್ಥೆ ಏನಾಗಿರ್ಬೋದು. ಅಂಥ ಒಂದು ನಮ್ಮ ಶರೀಫ್ ಹಾಜಿ ಅವರು ನಾವು ಕೇಳದೆ ಓವರೆಲ್ಲ ಹೇಳಿದ್ದು. ನಾನು 15 ಮಕ್ಕಳು ಇಮಿಡಿಯೇಟ್ ನಾನು
ರಂಜಾನಲ್ಲಿ ಮಾಡ್ತೀನಿಲ್ಲ 50 ಲಕ್ಷ ರೂಪಾಯಿದು ಇಮಿಡಿಯೇಟ್ ಅದನ್ನು ಸೆಕ್ಷನ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಎಷ್ಟೋ ಕೊಟ್ಟಿದ್ದಾರೆ, ಅದು ಬೇರೆ. ಇದು ಮೊನ್ನೆದ ವಿಷಯ ಹೇಳೋದು ನಿಮಗೆ, ಅದು ಈ ರಂಜಾನ್ದು ವಿಷಯ. ಅದಕ್ಕಿಂತ ಮುಂಚೆ ಬಹಳಷ್ಟು ಕೊಟ್ಟಿದ್ದಾರೆ. ಇದನ್ನು ನೋಡಿ, ಇದನ್ನು ನಾವು ಕೇಳಿ ಪಡೋದಕ್ಕಿಂತ ಅವರೇ ಸ್ವತಃ ಬಂದು ಕೊಡುವಾಗ ಅದು ಆ ಭಗವಂತನು, ಆ ಸೃಷ್ಟಿಕರ್ತನು ಹೆಚ್ಚು ಅದರ ಪ್ರತಿಫಲ ಕೊಡ್ತಾನೆ. ಇನ್ನೂ ಅವರ ವಿಷಯ ನಾನು ಹೇಳಲಿಕ್ಕೆ ಹೋದರೆ ಅದು ನಮ್ಮ ಸಮಯದ ಅಭಾವ ಸಾಕಾಗಲಾರದು. ಅವರ ಅಣ್ಣ, ಅವರ ಬ್ರದರ್ ನಮ್ಮ ಜಕರಿಯಾ ಜೋಗಟ್ಟೆ ಅವರಿಗೆ ಈಗ ತಾನೇ ಅವರಿಗೆ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ. ಇವರಿಗೂ ರಾಜ್ಯೋತ್ಸವ ಅವಾರ್ಡ್ ಅಲ್ಲ, ಅದಕ್ಕಿಂತ ದೊಡ್ಡ ಬೇರೆ ಅವಾರ್ಡ್ ಯಾವುದಿದೆ ಅದು ಸಿಗಬೇಕು ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಪದ್ಮಶ್ರೀ, ಯಾಕೆಂದರೆ ಖಾಲಿ ರಾಜ್ಯೋತ್ಸವ ಕೊಟ್ಟರೆ ಸಾಕಾಗಲಿಕ್ಕಿಲ್ಲ. ಯಾಕೆಂದರೆ ಅವರು ಖಾಲಿ ಈಗ ನೋಡಿ, ಈಗ ನಮ್ಮ ರವೀಂದ್ರ ಶೆಟ್ಟಿ ಅವರು ಹೇಳಿದ ಹಾಗೆ 50 ಲಕ್ಷಕ್ಕಿಂತಲೂ ಹೆಚ್ಚು ಸ್ಕಾಲರ್ಶಿಪ್ ಮಕ್ಕಳಿಗೆ ಕೊಡಲಿಕ್ಕೆ ಆಲ್ರೆಡಿ ಕೊಟ್ಟು ಆಯಿತು ನಮ್ಮ ಶರೀಫಾಜು. ಇದು 1-2 ಎಕ್ಸಾಂಪಲ್ ಈಗ ನಮ್ಮ ಕಣ್ಣೆ ಮೋದಿ. ಇದಕ್ಕಿಂತ ಮುಂಚೆದೆಲ್ಲ ಹೇಳಿಕ್ಕೆ ಹೋದರೆ ಅದು ನಾನು ಹೇಳಿದೆಲ್ಲ. ಹಾಗೆ ಆ ಭಾವನೆ ಆ ಅಂತರಾಳದಿಂದ ಬಂದರೆ ಮಾತ್ರ ಸ್ವಾರ್ಥಕ. ನಮ್ಮ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ, 500 ಕೋಟಿ 1000 ಕೋಟಿ ಇದ್ದಾರೆ. ಇದ್ದು ಅವರು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕಾರು, ನನ್ನ ಬಂಗ್ಲಾ, ನನ್ನ ತೋಟ, ಕಾಂಪೌಂಡ್ ಹಾಲಿಗೆ ಸೀಮಿತ. ನಾನು ಹೇಳಿಕೆ ಹೆಸರಲಿಕ್ಕೆ ಇಷ್ಟಪಡಲ್ಲ. ಅಂಥವ್ರು ನನ್ನ ಸ್ನೇಹಿತರು ಇದ್ದಾರೆ. ಅದು ನೋಡಿ, ಅದು ಇದ್ದು ಏನು ಪ್ರಯೋಜನ? ನಾವು ನಮ್ಮ ಹೆಸರನ್ನು ನಾವೀಗ ಕೇಳಿದರೆ ಯಾರು ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ವರ್ಲ್ಡ್ ಕೇಳಿದರೆ ಎಲಾನ್ ಮಸ್ಕ್. ಇದು ಮುಂಚೆದು ಯಾರು ಕೇಳಿದರೆ ವಾರೆನ್ ಬಫೆಟ್. ಅದಕ್ಕಿಂತ ಮುಂಚೆ ಯಾರು ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ದುಡ್ಡು ಮುಖ್ಯ ಅಲ್ಲ, ಹೆಸರು ಶಾಶ್ವತ ಇರಬೇಕು. ಈ ಹೆಸರನ್ನು ಶಾಶ್ವತ ನಮ್ಮ ಶರೀಫ್ ಹಾಜಿಯವರು ಇನ್ನೂ ಹೀಗೇ ಕಾಪಾಡಲಿ. ಅವರಿಗೆ ಆ ಭಗವಂತನು, ಆ ಸೃಷ್ಟಿಕರ್ತನು ಇನ್ನೂ ಹೆಚ್ಚಿನ ಅವರಿಗೆ ಶಕ್ತಿಯನ್ನು, ಯುಕ್ತಿಯನ್ನು ಕೊಡಲಿ ಹೇಳಿ ಅವರ ಹತ್ರ ನಾನು ದೇವರ ಹತ್ರ ಅವರಿಗೆ ನಮ್ಮ ಭಾರತ ದೇಶದಲ್ಲಿರುವ ಅತ್ಯುನ್ನತವಾದ ಅವಾರ್ಡ್ ಸಿಕ್ಕಲಿ ಹೇಳಿ ನಾನು ಭಗವಂತಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್.